ದಸರಾ ಅಂತಕ್ಕಂಥದ್ದೇ ಒಂದು ಮೆರವಣಿಗೆ. ಇದು ಇವತ್ತಿನದಲ್ಲ, ರಾಜರ ಕಾಲಗಳಿಂದಲೂ ನಡೆದಿರ್ತಕ್ಕಂಥ ಒಂದು ಮೆರವಣಿಗೆ ಅಂತ ಹೇಳಬಹುದು. ಆದರೆ ನಿಮಗೊಂದು ಸತ್ಯವನ್ನು ಹೇಳ್ತೇನೆ. ಏನಂತ ಹೇಳಿದ್ರೆ, ಈ ದಸರಾ ಕಾನ್ಸೆಪ್ಟ್ ಇದೆಯಲ್ಲ, ಅದ್ಭುತವಾದ ಕಾನ್ಸೆಪ್ಟು. ಪ್ರತಿ ಹಳ್ಳಿಯಲ್ಲಿಯೂ ಈ ದಸರಾ ಅನ್ನೋ ಕಾನ್ಸೆಪ್ಟ್ ಇದೆ. ಯಾಕೆಂದ್ರೆ ಅವರ ಆರ್ಥಿಕಕ್ಕೆ ತಕ್ಕಂತೆ ದಸರಾ ಮೆರವಣಿಗೆಗಳು ಪ್ರತಿ ಹಳ್ಳಿಯಲ್ಲಿಯೂ, ಪ್ರತಿ ನಗರಗಳಲ್ಲಿಯೂ, ಪ್ರತಿ ಪಟ್ಟಣದಲ್ಲಿಯೂ ನಡೀತಾ ಇತ್ತು ಆ ರಾಜರ ಕಾಲದಲ್ಲಿ. ಉದಾಹರಣೆಗೆ, ನಿಮ್ಮ ಊರಿನಲ್ಲಿ ಮಾರಿ ಹಬ್ಬ ಮಾಡುವಾಗ ಆ ಮಾರಿ ಹಬ್ಬದ ಸಂದರ್ಭದಲ್ಲಿ ಒಂದು ದಸರಾ ಅಂದ್ರೆ ಒಂದು ಮೆರವಣಿಗೆ ಬರುತ್ತೆ. ಯಾವ ರೀತಿ ಬರುತ್ತೆ? ನಿಮ್ಮ ಊರಿನಲ್ಲೇ ಒಬ್ಬ ಕೋಲಾಟ ಹಾಡೋನು ಇರ್ತಾನೆ, ಅವನು ಮುಂದೆ ಬರ್ತಾನೆ. ನಿಮ್ಮ ಊರಿನಲ್ಲೇ ಒಬ್ಬ ತಮಟೆ ಬಡಿಯೋನು ಇರ್ತಾನೆ, ಅವನು ಹಿಂದೆ ಹೋಗ್ತಾನೆ. ನಿಮ್ಮ ಊರಿನಲ್ಲೇ ಒಂದು ಈ ತರ ಕುಶಲಕಲೆಗಳು ಇರ್ತವೆ, ಅವೆಲ್ಲವೂ ಹಿಂದೆ ಹೋಗ್ತವೆ. ಕೊನೆಯಲ್ಲಿ ನಿಮ್ಮ ಊರಿನ ಆ ದೇವಸ್ಥಾನದ ಪೂಜಾರಿ ದೇವತೆಯನ್ನ ಹೊತ್ತುಕೊಂಡು ಕುಕ್ಕೆಯಲ್ಲಿ ಹಾಗೆ ಸಾಕ್ತಾನೆ, ಎಲ್ಲಿಗೆ? ಮಾರಿಗುಡಿ ಹತ್ರ. ಅದು ಒಂದು ರೀತಿ ದಸರಾನೇ. ಆ ಕಲ್ಪನೆಯಲ್ಲಿ ಹುಟ್ಟಿದಂಥದ್ದು ಈ ದಸರಾ. ಇವತ್ತು ಆ ಕಲ್ಪನೆಯಲ್ಲಿ ಹುಟ್ಟಿದ ಈ ದಸರಾ ಪ್ರತಿ ರಾಜರು ತಮ್ಮ ತಮ್ಮ ರಾಜಧಾನಿಯಲ್ಲಿ ದಸರಾವನ್ನ ನಾಡಿನಾದ್ಯಂತ ಎಲ್ಲ ಕಲಾವಿದರನ್ನ, ಎಲ್ಲ ಸಂಗೀತಗಾರರನ್ನ, ಎಲ್ಲರನ್ನ ಕರೆಸಿ ದಸರಾವನ್ನ 9 ದಿವಸಗಳ ಕಾಲ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ರು. ಈಗಾಗಲೇ ನಿಮ್ಗೆ ಹೇಳಿದ್ದೇನೆ, ಗಂಗರಿಂದ ಹಿಡಿದು ಗಂಗರು, ಚೋಳರು, ಕದಂಬರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು ಎಲ್ಲರೂ ದಸರಾವನ್ನ ಆಚರಿಸ್ಕೊಂಡು ಬರ್ತಾ ಇದ್ರು. ಆದ್ರೆ ಈ ದಸರಾ ಪ್ರಖ್ಯಾತಿಯನ್ನ ಪಡೆದುಕೊಂಡಿದ್ದೆಲ್ಲಪ್ಪ ಅಂತ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾ ನಡೆಯುವುದಕ್ಕೋಸ್ಕರನೇ ಒಂದು ದೊಡ್ಡ ಮೈದಾನವನ್ನ ನಿರ್ಮಿಸಿದ್ರು. ವಿಜಯನಗರ ಸಾಮ್ರಾಜ್ಯದಲ್ಲಿ ದಸರಾಕ್ಕೋಸ್ಕರನೇ ಒಂದು ದೊಡ್ಡ ಒಂದು ಮೈದಾನವನ್ನ ನಿರ್ಮಿಸಿದ್ರು. ಆದ್ರಿಂದ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ವಿದೇಶಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ದಸರಾವನ್ನ ನೋಡ್ಲಿಕ್ಕೆ ಬರ್ತಾ ಇದ್ರು. ಆದ್ರಿಂದ ವಿಜಯನಗರ ಸಾಮ್ರಾಜ್ಯದಲ್ಲೇ ಬಹು ದೊಡ್ಡ ದಸರಾವನ್ನ ಮಾಡಲಾಯಿತು. ಈಗಲೂ ಸಹ ನಾವು ಉಲ್ಲೇಖವನ್ನ ಹೇಳೋದೆ ಕೃಷ್ಣದೇವರಾಯನ ಕಾಲದಿಂದ ಬಂದಂತ ಈ ದಸರಾ ಇಂದಿಗೂ ನಡೆಯುತ್ತಿದೆ ಅಂತ. ಆದರೆ ಹಿಂದೆ ಅನೇಕ ದಸರಾಗಳು ನಡೆದಿದೆ, ಎಲ್ಲ ರಾಜರ ಕಾಲದಲ್ಲೂ ನಡೆದಿದೆ. ಅದು ನಮಗೆ ಉಲ್ಲೇಖಗಳಿಲ್ಲ. ಆದರೆ ಸಾಕ್ಷಿಯಾಗಿ ಸಿಗುವಂಥದ್ದು ಅವರ ದೇವಸ್ಥಾನಗಳ ಸುತ್ತಲೂ ಕೆತ್ತಿರತಕ್ಕಂಥ ದಸರಾ ಮಾದರಿಯ ಚಿತ್ರಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಅದು ದಸರಾ ಅಂತಕ್ಕಂಥದ್ದು. ಈಗ ವಿಜಯನಗರ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ಇಟ್ಟು ವೈಭವದಿಂದ ನಡೆಸ್ತಿದ್ದಂಥ ಸಾಮ್ರಾಜ್ಯ ಆದ್ರಿಂದ ಅಲ್ಲಿ ದಸರಾವು 9 ದಿವಸಗಳ ಕಾಲ ಒಬ್ರು ಸಾಹಿತ್ಯಗಾರರಿಗೆ, ಒಬ್ರು ಕಲಾವಿದರಿಗೆ, ಒಬ್ರು ಸಂಗೀತಗಾರರಿಗೆ ಈ ತರ ಒಂದೊಂದು ದಿನದಲ್ಲೂ ಸಹ ಒಂದೊಂದು ಮೇಳೈಸ್ತಿದ್ದು ದಸರಾಗವು. ಆದ್ರಿಂದ ಅದು ಪ್ರಖ್ಯಾತಿ ಏನಾಯ್ತು. ನಂತರ ಬರ್ತಾ ಬರ್ತಾ ಅದು ವಿಜಯನಗರ ಸಾಮ್ರಾಜ್ಯ ಹಾಳಾದ್ಮೇಲೆ ದಸರಾದ ಮೌಲ್ಯ ಕುಸಿತು. ಆ ಸಂದರ್ಭದಲ್ಲಿ ದಸರಾ ಕೆಲವು ಧರ್ಮ ಬದಲಾದಂತೆ ದಸರಾ ನಿಂತು ಹೋಯಿತು. ಆಗ ಮತ್ತೆ ಪ್ರಾರಂಭಿಸಿದ್ದೆ ನಮ್ಮ ಮೈಸೂರಿನ ರಾಜರು. ಆದ್ರಿಂದ ನಾವು ಮೈಸೂರು ರಾಜರಿಗೆ ಕೃತಜ್ಞರಾಗಿರ್ಬೇಕು. ಮತ್ತೆ ಅವತ್ತು ಸ್ಟಾರ್ಟ್ ಆದ ದಸರಾ ಇವತ್ತಿಗೂ ಸಹ ನಿಂತಿಲ್ಲ. ದಸರಾ ಅಂತಕ್ಕಂಥದ್ದು ಪಕ್ಕ ಇದು ಹಿಂದೂ ಧರ್ಮದ ಒಂದು ಆಚರಣೆ. ಇಲ್ಲಿ ಯಾವುದೇ ತರದ ಯಾವ ಧರ್ಮವೂ ಇಲ್ಲಿ ಅಡ್ಡಿ ಇಲ್ಲ. ಎಲ್ಲ ಧರ್ಮದವರು ದೇಶದಲ್ಲಿ ಭಾಗವಹಿಸಬಹುದು, ಎಲ್ಲ ಧರ್ಮದ ಕಲೆಗಳು ಬರ್ಬೋದು. ಆದರೆ ದಸರಾದಲ್ಲಿ ಮುಖ್ಯವಾಗಿ ಸಲ್ಲಬೇಕಾದಂತ ಪೂಜೆ ಯಾರಿಗೆ ಅಂತ ಹೇಳಿದ್ರೆ ದೇವತೆಗೆ. ಯಾವ ಊರಿನಲ್ಲಿ, ಯಾವ ನಾಡಿನಲ್ಲಿ, ಯಾವ ರಾಜಧಾನಿಯಲ್ಲಿ ಯಾವ ದೇವತೆಯನ್ನ ಪೂಜಿಸ್ತಿದೀವೋ ಆಕೆಗೆ ಈ ದಸರಾ ಸಲ್ಲಬೇಕು. ಒಂದು ಊರಿನಲ್ಲಿ ಏನಾದ್ರೂ ನಾವು ಕುಕ್ಕೆಯನ್ನು ಹೊತ್ತಿ ಮಾರಮ್ಮನ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಬರ್ತಕ್ಕಂಥ ಎಲ್ಲ ಕಲೆಗಳು, ನರ್ತನಗಳು, ಶಬ್ದಗಳು ಏನಿದೆಯೋ ಎಲ್ಲವೂ ಮಾರಮ್ಮನ ಸಲ್ಲುತ್ತೆ. ಅದೇ ತರ ಇಲ್ಲಿ ಯಾವ ಕಲೆಗಳು ಏನೇನಿದೆಯೋ ಅವೆಲ್ಲವೂ ಸಹ ಈ ಚಾಮುಂಡೇಶ್ವರಿಯ, ಈ ಭುವನೇಶ್ವರಿಯ, ಈ ಕನ್ನಡ ನಾಡಿಗೆ ಸಲ್ಲಬೇಕಾದಂತ ಒಂದು ಕರ್ತವ್ಯ. ಅದರಿಂದ ದಸರಾ ಅಂತಕ್ಕಂಥದ್ದೇ ಪಕ್ಕ ಹಿಂದೂ ಧರ್ಮದ ಆಚರಣೆ. ಆದ್ರಿಂದ ಪಕ್ಕ ಇದೊಂದು ಹಿಂದೂ ಧರ್ಮದ ಒಂದು ಕಲ್ಚರ್, ಒಂದು ಸಂಸ್ಕೃತಿ, ಒಂದು ವೈಭವ.
ದಸರಾ ಹೀಗೆ ಹುಟ್ಟಿದ್ದು, ಹೀಗೆ ಬೆಳ್ಕೊಂಡು ಬಂದಿದೆ. ಇವತ್ತು ತನ್ನ ಮೌಲ್ಯಗಳನ್ನ ಕಳ್ಕೊಳ್ತಾ ಇದೆ ಅನ್ಸುತ್ತೆ. ಯಾಕೆಂದ್ರೆ ದಸರಾ ಅಂತಕ್ಕಂಥದ್ದು ಒಂದು ಸಂಸ್ಕೃತಿ ಆದ್ಮೇಲೆ, ಒಂದು ದೇವತೆಯನ್ನ ಪೂಜಿಸ್ತಾ ಇರ್ಬೇಕಾದ್ರೆ ಇನ್ನೊಂದು ಧರ್ಮವನ್ನ ಅದರೊಳಗೆ ಇಟ್ಟು ವೈಭವೀಕರಿಸೋದಿದೆಯಲ್ಲ, ಅದು ಎಲ್ಲೋ ನಾನು ಪೂಜೆ ಮಾಡುವ ಮಾರಮ್ಮ ಆಗಿರ್ಬೋದು, ಚಾಮುಂಡೇಶ್ವರಿ ಆಗಿರ್ಬೋದು, ಭುವನೇಶ್ವರಿ ಆಗಿರ್ಬೋದು, ನಾನು ಅನ್ಕೊಂಡಂತ ದೇವತೆ ಆಗಿರ್ಬೋದು, ಅವಳಿಗೆ ಒಂದು ರೀತಿ ನೋವು ಆಗ್ಬಹುದೇನೋ. ನನ್ನ ಅಭಿಪ್ರಾಯ ಅಷ್ಟೇ ಇದು. ಆದ್ರಿಂದ ದಸರಾ ಸಂಪೂರ್ಣ ಹಿಂದೂ ಧರ್ಮದ, ಹಿಂದೂ ಪುರಾಣಗಳಲ್ಲಿ, ಹಿಂದೂ ಐತಿಹಾಸಿಕವಾಗಿ ಹುಟ್ಟಿದಂತ ಒಂದು ಕಲ್ಪನೆ. ಈಡೆನ್ಸ್ ನ್ಯೂಸ್ ಈ ಚಾನೆಲಲ್ಲಿ ನೀವೇನಂತೀರ ಕಾರ್ಯಕ್ರಮ ತುಂಬ ಅದ್ಭುತವಾಗಿದೆ. ನಮ್ಮ ಅಭಿಪ್ರಾಯವನ್ನ ಮನಬಿಚ್ಚಿ ಹೇಳ್ಬೋದು. ನೀವೇನಂತೀರಾ ಅಂತ ಹೇಳಿದ್ರು, ನಾನು ದಸರಾ ಬಗ್ಗೆ ನಾನು ಹೇಳ್ಬೇಕು ಅನ್ನೋದನ್ನ ಹೇಳಿದ್ದೀನಿ. ಅದನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ ಹೇಳಿರ್ತಕ್ಕಂಥದ್ದು. ಈ ಚಾನಲನ್ನು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆ ಇದೇ ತಿಂಗಳು 26ನೇ ತಾರೀಕು ನಾನು ನಿರ್ದೇಶನ ಮಾಡಿರ್ತಕ್ಕಂಥ ಕುಂಟೆಬಿಲ್ಲೆ ಅನ್ನೋ ಚಿತ್ರ ಇಡೀ ರಾಜ್ಯದಾದ್ಯಂತ ತೆರೆ ಕಾಣ್ತಾ ಇದೆ. ನೀವೆಲ್ಲರೂ ನೋಡಿ ನನ್ನನ್ನು ಪ್ರೋತ್ಸಾಹಿಸ್ತೀರಾ ಅನ್ಕೋತೀನಿ. ನಾನು ಬೇಸಿಕಲಿ ಮೊದಲೇ ಒಂದು ದಕ್ಷ ಯಜ್ಞ, ತರಲೆ ವಿಲೇಜು, ತೇರಿ, ಹೂವಿನಾರ ಅಂತ ಸಿನಿಮಾಗಳನ್ನು ಮಾಡಿದ್ದೀನಿ. ಇದು ನನ್ನ 6ನೇ ಸಿನಿಮಾ. ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ. ಒಳ್ಳೆಯದಾಗಲಿ.